ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ. ಪ್ರಿಯರಾದ ದೇವ ಮಕ್ಕಳೇ, ಈ ದಿನ ನಾವು ನೋಡುವುದಾದರೆ ನಾವು ಚಿಕ್ಕಮಗಳೂರು ಜಿಲ್ಲೆಯ ತುಮ್ಮಣ್ಣಗುಂಡಿ ಎಂಬ ಆ ಪ್ರವಾಸಿ ತಾಣದ ಬಳಿಯಲ್ಲಿ ಒಂದು ಗುಲಾಬಿ ವನ ಅದನ್ನು ಇಲ್ಲಿ ನೀವು ನೋಡಬಹುದು. ಇಲ್ಲಿ ನೋಡುವಾಗ ಆ ಒಂದು ಗುಲಾಬಿಯಲ್ಲಿ ಅನೇಕ ರೀತಿಯ ಬಣ್ಣದ ಹೂಗಳು ಇಲ್ಲಿ ಬೆಳೆದಿರುವುದನ್ನು ನೋಡಬಹುದು. ಇದೆಲ್ಲವನ್ನು ನೋಡುವಾಗ ಯೇಸುವಿನ ಸೃಷ್ಟಿಯಾಗಿದೆ. ಮಾತ್ರವಲ್ಲದೆ ಇದನ್ನು ನೋಡುವಾಗ ನಮಗೆ ಸತ್ಯವೇದದ ಒಂದು ವಿಷಯ ನೆನಪಾಗುತ್ತದೆ. ಯೇಸು ಕ್ರಿಸ್ತನು ತಾನು ಪ್ರಸಂಗ ಮಾಡುವಾಗ ಒಂದು ವಿಷಯವನ್ನು ಹೇಳುತ್ತಾನೆ. ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಆದರೂ ಈ ಹೂವುಗಳೊಳಗೆ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೂ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ ಹಾಗೆ ಹೇಳಿದ ಯೇಸು ಮುಂದೆ ಹೇಳುತ್ತಾರೆ, ಇವತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನು ಎಂಬುದಾಗಿ ಲೋಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ. ಹಾಗಾದರೆ ಪ್ರಿಯರಾದ ದೇವ ಮಕ್ಕಳೇ, ಅದನ್ನೇ ನೆನೆಸಿ ಆತನು ಹೇಳುತ್ತಾನೆ, ನಾಳಿನ ಕುರಿತು ಚಿಂತೆ ಮಾಡಬೇಡಿರಿ, ಯಾವ ವಿಷಯವಾಗಿ ಚಿಂತೆ ಮಾಡಬೇಡಿರಿ ಎಂಬುದಾಗಿ. ಹಾಗಾದರೆ ಇಂಥ ಸುಂದರವಾದ ಹೂಗಳನ್ನು ಅಥವಾ ದೇವರು ಸೃಷ್ಟಿಸಿದ ಪ್ರತಿಯೊಂದು ವಸ್ತುವನ್ನು ನೋಡುವಾಗ ಅವುಗಳಿಗಿರುವ ವೈಭವ ನಾವು ಎಷ್ಟೇ ಕೃತಕವಾಗಿ ತಯಾರಿಸಿದರೂ ಆ ನಿಜವಾದ ದೇವರ ಸೃಷ್ಟಿಯನ್ನು ತರಲು ಸಾಧ್ಯವಾಗುವುದಿಲ್ಲ. ಅವುಗಳನ್ನು ನೋಡುವಾಗ ನಿಶ್ಚಯವಾಗಿ ನಮ್ಮ ದೇವರು ಅವುಗಳಿಗಿಂತ ಎಷ್ಟೋ ಹೆಚ್ಚಾಗಿ ನಮ್ಮ ಜೀವಿತವನ್ನು ಶೋಭಾಯಮನವಾಗಿ ಸುಂದರವಾಗಿ ಮಾತ್ರವಲ್ಲದೆ ಆಶೀರ್ವಾದಕರವಾಗಿರಬೇಕೆಂಬುದಾಗಿ ದೊಡ್ಡ ಯೋಚನೆಯನ್ನು ಇಟ್ಟಿದ್ದಾನೆ. ಹಾಗಾದರೆ ಅಂಥ ದೇವರನ್ನು ಆರಾಧಿಸುವವರು ನಾವು ಯಾವ ವಿಷಯವಾಗಿ ಚಿಂತೆ ಮಾಡದೆ ಆತನ ರಾಜ್ಯಕ್ಕಾಗಿ ನೀತಿಗಾಗಿ ದುಡಿಯೋಣ. ಅದರ ಮೂಲಕ ಆತನ ರಾಜ್ಯವನ್ನು ಕಟ್ಟಿ ನಾಮವನ್ನು ಮಹಿಮೆಪಡಿಸೋಣ. ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.